ಹರಿ ಓಂ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಈ ದಿನ ಶ್ರೀ ವಿಷಯವಾಗಿ ಯಾಕೆ ಡಿಲೇ ಆಗ್ತಾಯಿದೆ ಮಕ್ಕಳಿಗೆ ವಿವಾಹಗಳು, ಓದಿರೋದು ಹೇಗಿದೆ, ಓದಕ್ಕೆ ತಕ್ಕನಾದ ವಿದ್ಯಾವಂತರೇ ಬೇಕು ಅಂತ ಒಂದು ಸಂಸ್ಕೃತಿ ಇದೆ. ಅಂಥ ಸಂಸ್ಕೃತಿಯನ್ನು ಪೂರ್ಣ ಮಾಡಬೇಕಾದ್ರೆ ವಿದ್ಯೆ ಹುಡುಗರಿಗೂ ಬಂದಿರಬೇಕು, ಒಳ್ಳೆಯ ಕೆಲಸದಲ್ಲಿ ಇರಬೇಕು. ಇಂಥ ಒಂದು ಆಲೋಚನೆಗಳು ಹೆಣ್ಣುಮಕ್ಕಳಲ್ಲಿರೋದು ಸಹಜ. ನನಗಿನ್ನ ಜಾಸ್ತಿ ಸಂಬಳ ಬೇಕು, ನನಗಿನ್ನ ಜಾಸ್ತಿ ಹೈ ಪೊಸಿಷನ್ ಇರಬೇಕು ಅನ್ನೋ ಸಂಪ್ರದಾಯನೂ ಬೇಕು. ಇದರಲ್ಲಿ ಕೆಲವರಿಗೆ ಬೇಗ ಬೇಗ ವಿವಾಹಗಳಾಗುವಂಥ ಸಂದರ್ಭಗಳು ಇದೆ. ಹೇಗೆ ಬೇಕಾದ್ರೆ ಅಂದರೆ ಶುಕ್ರ ಸಪ್ತಮದಲ್ಲಿದ್ದಾಗ ವಿವಾಹ ಬೇಗ ಆಗುತ್ತೆ, ಚಂದ್ರ ಸಪ್ತಮದಲ್ಲಿದ್ದಾಗ ಬೇಗ ಆಗುತ್ತೆ. ಶನಿ ಸಪ್ತಮದಲ್ಲೇನಾದರೂ ಇದ್ದರೆ ಲೇಟ್ ಆಗುತ್ತೆ ವಿವಾಹ. ಶನಿ ಜೊತೆಗೆ ರಾಹುವನ್ನು ಸೇರಿದರೆ ಗೊಂದಲವಾದ ವಿವಾಹ ಆಗುತ್ತೆ. ಅಥವಾ ಅಂತಂದ್ರೆ ಪ್ರೀತಿ ಪ್ರೇಮ ಬೆಳೆದು ಅದೇನಾದರೂ ಒಂದು ಇದಾಗಿ ವಿಚ್ಛೇದನಕ್ಕೋಸ್ ದಾರಿ ಇರುತ್ತೆ. ಈ ಥರ ಅನೇಕ ತೊಂದರೆಗಳಿರೋದ್ರಿಂದ ಇದನ್ನೆಲ್ಲ ಪರಿಹರಿಸ್ಕೋಬೇಕು, ಮಾಡ್ಕೋಬೇಕು ಅಂದರೆ ಯಾರಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿದ್ದು ಕೆಲಸದಲ್ಲಿ ಇದ್ದು ಮದುವೆಗೆ ವಿಘ್ನಗಳು ಬರ್ತಾಯಿದ್ರೆ ಪ್ರತಿಬಂಧಕ ದೋಷವಾಗಿ ಆ ವಿದ್ಯೆಗೆ ಸಂಬಂಧಪಟ್ಟ ಜ್ಞಾನವನ್ನು ಸಂಪಾದಿಸೋದಕ್ಕೋಸ್ಕರ ಜ್ಯೋತಿಷ್ಯರಲ್ಲಿ ಸಲಹೆ ಕೇಳಬೇಕು. ಅದು ಒಳ್ಳೆ ತಿಳಿದಂಥ ಜ್ಯೋತಿಷ್ಯರಲ್ಲಿ ಸಣ್ಣ ಕೇಳು ಮಾಡಬೇಕು. ಅದರಿಂದ ನಾವು ಹೇಳೋದು ಶನಿ ಇತ್ತು ಅಂದರೆ ನಾವೇನು ಮಾಡ್ತೀವಿ, ರುದ್ರಾಭಿಷೇಕ, ರುದ್ರ ಕ್ರಮಾರ್ಚನೆ ಬಿಲ್ವಪತ್ರೆಯಿಂದ ಮಾಡಿಸಿ ಅಂತ ಹೇಳ್ತೀವಿ. ಇನ್ನು ಕೆಲವರು ದುರ್ಗಾದೇವಿ ಪೂಜೆ ಮಾಡಿಸಿ, ರಾಹು ಇದ್ದರೆ ಅಂತವೆ ದುರ್ಗಾ ಪರಮೇಶ್ವರಿಗೆ ಇದು ಮಾಡಿ, ಅದ್ರ ಜೊತೆಗೆ ನಾಗ ಪ್ರತಿಷ್ಠೆನೂ ಮಾಡೋವಂಥದ್ದು ಕೆಲವರು ಇರುತ್ತೆ. ಆ ನಾಗ ಪ್ರತಿಷ್ಠೆ ಯಾವಾಗ ಮಾಡಿಸ್ಬೇಕು ಅಂದರೆ ಮಕ್ಕಳಾಗೋವಾಗ ಮಾಡಿಸ್ಬೇಕಾಗುತ್ತೆ. ಮದುವೆ ಆದಮೇಲೆ ಹರಿಸ್ಕೊಂಡು ಮಕ್ಕಳಾಗುವಂಥದ್ದು ಅಂಥ ವಿಷಯದಲ್ಲಿ ಮಾಡ್ಕೋಬೇಕಾಗುತ್ತೆ. ವಿದ್ಯೆಗೋಸ್ಕರ ಇವಾಗ ಮದುವೆಗೋಸ್ಕರ ಸಂಪಾದನೆ ಮಾಡೋದು ದುಡ್ಡನ್ನು ಹಾಳು ಮಾಡಿಕೊಳ್ಳದೆ ಆ ಮದುವೆ ಖರ್ಚುಗಳಿಗೆ ಇಟ್ಕೊಂಡು ಇತರೆ ಇದಕ್ಕೆ ಇನ್ನೊಂದೇನು ಅಂದರೆ ಮದುವೆಗೆ ನಿಷ್ಕರ್ಷೆ ಆದಮೇಲೆ ಅಥವಾ ಜಾತಕ ಕೂಡಿ ಬಂದು ಆ ಮದುವೆ ಎಂಗೇಜ್ಮೆಂಟ್ ಆದಮೇಲೆ ತುಂಬ ಲೇಟ್ ಮಾಡಬೇಡಿ. ಲೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ವಧುವರು ಒಬ್ರಿಗೊಬ್ಬರು ಮಾತಾಡ್ತಾ ಯಾವುದೋ ಒಂದು ವಿಷಯದಲ್ಲೋ ಯಾವುದೋ ಒಂದು ಇದರಲ್ಲೋ ಗಲಾಟೆ ಮಾಡ್ಕೊಂಬಿಟ್ಟು ಮದುವೆ ಬೇಡ ಅನ್ನೋ ಒಂದು ಚಿಂತೆ ಇರುತ್ತೆ. ಆ ಮದುವೆ ಬೇಡ ಅನ್ನೋ ಚಿಂತೆ ಇದಕ್ಕೋಸ್ಕರ ನಾವು ಆದಷ್ಟು ಬೇಗ ಮದುವೆಗಳನ್ನು ಬೇಗ ಒಂದು ತಿಂಗಳು 2 ತಿಂಗಳಲ್ಲೇ ನಿಷ್ಕರ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ತುಂಬ ಲ್ಯಾಂಗು ಗ್ಯಾಪ್ ಕೊಟ್ಬಿಡೋದು, ಅವನು ಫಾರಿನ್ಗೆ ಹೋಗ್ಬಿಟ್ಟು ಬರಬೇಕು ಅನ್ನೋದು, ಅಥವಾ ಹುಡುಗಿ ಇನ್ನೂ ಓದಬೇಕು ಅನ್ನೋದು ಸಮಂಜಾಯಿಷಿಗಳೆಲ್ಲ ಇಟ್ಕೊಳ್ದಿರ ಬೇಗ ವಿವಾಹ ಮಾಡಿ ವಿವಾಹದಲ್ಲಿ ಸುಖಕರ ಆಗುತ್ತೆ. ನೀವೇನಾದರೂ ಲೇಟಾಗಿ ಮಾಡಿದ ಅಂದರೆ ಅವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಆಮೇಲೆ ಇದು ಇಲ್ಲ, ಅದು ಓದಿಲ್ಲ, ನೀನು ಇದು ಓದಿಲ್ಲ ಅನ್ನೋದು ಅದೆಲ್ಲ ಸ್ಪಷ್ಟವಾಗಿ ಹೇಳಿಬಿಡಿ. ಇಂಥದ್ದೇ ಓದಿದ್ದೀನಿ, ಇಂಥದ್ದೇ ಇದೆ. ಡೇಟ್ ಆಫ್ ಬರ್ತ್ಗಳಂತೂ ಮರೀದೆ ಕರೆಕ್ಟಾಗಿರೋ ಅಂಥದ್ದು ಕೊಡಿ. ನೀವೇನು ಮಾಡ್ತಾಯಿದ್ದೀರಿ, ಕೆಲವ್ರಿಗೆ ನನಗೆ ಕಂಪ್ಲೇಂಟ್ ಬರ್ತಾಯಿದೆ, ಅಥವಾ ಕೆಲವರು ಹೇಳ್ತಾ ಇದ್ದಾರೆ, ಸ್ವಾಮಿ ಅವ್ರಿಗೆ ಜಾತಕದಲ್ಲಿ ಕೊಟ್ಟಿದ್ದ ಡೇಟ್ ಬೇರೆ, ನಾವೆಲ್ಲ ಮದುವೆಗೆ ನಿಷ್ಕರ್ಷೆ ಮಾಡ್ಕೊಂಡಿದ್ವು, ಎಂಗೇಜ್ಮೆಂಟ್ ಆಗ್ತಾಯಿದೆ, ಆ ಹುಡುಗಿ ಬರ್ತ್ಡೇ ಬೇರೆ ಮಾಡಿಕೊಡ್ತಾ ಇದ್ದಾಳೆ, ಆ ಡೇಟ್ ನೋಡಿದ್ರೆ ನಮ್ಗೆ ಅನುಮಾನ ಬಂತು. ಅಥವಾ ಹುಡುಗ ಡೇಟ್ ನೋಡಿಕೊಂಡು ಆ ಹುಡುಗನೂ ಬೇರೆ ಡೇಟ್ ಮಾಡ್ತಾಯಿದ್ದಾನೆ, ಅದೇನು ಹುಟ್ಟಿದ ಡೇಟ್ ಬೇರೆ, ಮದುವೆ ಮಾಡಿಕೊಳ್ಳೋ ಡೇಟ್ ಬೇರೆ, ಈ ಥರ ಕೊಟ್ಬಿಡ್ತಾ ಇದ್ದಾರೆ. ಬರ್ತ್ಡೇಗಳು ಹುಷಾರಾಗಿರಬೇಕು ಅಂದರೆ ನೀವು ಮದುವೆ ಡೇಟ್ ಕೊಟ್ಟಿರೋದೇ ಮಾಡ್ಕೋಬೇಕು. ಅಥವಾ ನಿಜವಾದ ಮದುವೆ ಡೇಟು ಯಾವುದು, ಹುಟ್ಟಿರೋ ಡೇಟ್ ಯಾವುದು ಅನ್ನೋದು ಸ್ವಲ್ಪ ಕರೆಕ್ಟಾಗಿ ಕೊಡಿ. ಯಾಕೆಂದರೆ ಇಂಥದ್ದು ಸುಮಾರು ಕೇಸುಗಳು ನನ್ನ ಹತ್ರ ಬಂದಿದೆ. ಯಾಕೆಂದರೆ ಈ ಥರ ಹೇಳಿದ್ದೀರಿ, ಇವಾಗ ಡೇಟ್ ಬೇರೆ ಆಗಿಬಿಟ್ಟಿದೆ, ಹುಟ್ಟಿದ ಡೇಟ್ ಬೇರೆನಂತೆ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಅಂಥದ್ದೆಲ್ಲ ತೊಂದರೆ ಮಾಡ್ಕೊಳ್ದಿರ
ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ವಿಷಯಗಳೆಲ್ಲ ಇನ್ನೂ ಕೆಲವು ಎಲ್ಲ ಬೇರೆ ಇದೆ, ಅದೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ಹೇಳೋಣ. ಇವಾಗ ಹೇಳೋದಕ್ಕೋಸ್ಕರ ಒಳ್ಳೆ ಇದು ಕಾಲ ಬಂದಿದೆ ಅಂತ ಇದೆಲ್ಲ ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು ಹೇಳಿದ್ದೀನಿ. ಅದನ್ನು ನೀವೆಲ್ಲ ಪಾಲಿಸ್ಬೇಕು, ಒಳ್ಳೇದು ಮಾಡಿಕೊಳ್ಳಿ ಅಂತ ಪ್ರೀತಿಪೂರ್ವಕವಾಗಿ ನಾನು ಈ ಬಂಧುಗಳಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ಇವತ್ತಿಗೆ ಇದನ್ನು ಕಾಲ ಕಡಿಮೆ ಮಾಡಿ ಹೇಳಿದ್ದೀನಿ. ಹರಿ ಓಂ. ವಾಗರ್ಥಾವೇವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಶ್ರೀ ಮಹಾಗಣಪತಿಯೇ ನಮಃ, ಶ್ರೀ ಸರಸ್ವತಿಯೇ ನಮಃ. ಈ ದಿನ ಶ್ರೀ ವಿಷಯವಾಗಿ ಯಾಕೆ ಡಿಲೇ ಆಗ್ತಾಯಿದೆ ಮಕ್ಕಳಿಗೆ ವಿವಾಹಗಳು, ಓದಿರೋದು ಹೇಗಿದೆ, ಓದಕ್ಕೆ ತಕ್ಕನಾದ ವಿದ್ಯಾವಂತರೇ ಬೇಕು ಅಂತ ಒಂದು ಸಂಸ್ಕೃತಿ ಇದೆ. ಅಂಥ ಸಂಸ್ಕೃತಿಯನ್ನು ಪೂರ್ಣ ಮಾಡಬೇಕಾದ್ರೆ ವಿದ್ಯೆ ಹುಡುಗರಿಗೂ ಬಂದಿರಬೇಕು, ಒಳ್ಳೆಯ ಕೆಲಸದಲ್ಲಿ ಇರಬೇಕು. ಇಂಥ ಒಂದು ಆಲೋಚನೆಗಳು ಹೆಣ್ಣುಮಕ್ಕಳಲ್ಲಿರೋದು ಸಹಜ. ನನಗಿನ್ನ ಜಾಸ್ತಿ ಸಂಬಳ ಬೇಕು, ನನಗಿನ್ನ ಜಾಸ್ತಿ ಹೈ ಪೊಸಿಷನ್ ಇರಬೇಕು ಅನ್ನೋ ಸಂಪ್ರದಾಯನೂ ಬೇಕು. ಇದರಲ್ಲಿ ಕೆಲವ್ರಿಗೆ ಬೇಗ ಬೇಗ ವಿವಾಹಗಳಾಗುವಂಥ ಸಂದರ್ಭಗಳು ಇದೆ. ಹೇಗೆ ಬೇಕಾದರೆ ಅಂದರೆ ಶುಕ್ರ ಸಪ್ತಮದಲ್ಲಿದ್ದಾಗ ವಿವಾಹ ಬೇಗ ಆಗುತ್ತೆ, ಚಂದ್ರ ಸಪ್ತಮದಲ್ಲಿದ್ದಾಗ ಬೇಗ ಆಗುತ್ತೆ. ಶನಿ ಸಪ್ತಮದಲ್ಲೇನಾದರೂ ಇದ್ದರೆ ಲೇಟ್ ಆಗುತ್ತೆ ವಿವಾಹ. ಶನಿ ಜೊತೆಗೆ ರಾಹುವನ್ನು ಸೇರಿದರೆ ಗೊಂದಲವಾದ ವಿವಾಹ ಆಗುತ್ತೆ. ಅಥವಾ ಅಂತಂದ್ರೆ ಪ್ರೀತಿ ಪ್ರೇಮ ಬೆಳೆದು ಅದೇನಾದರೂ ಒಂದು ಇದಾಗಿ ವಿಚ್ಛೇದನಕ್ಕೋಸ್ ದಾರಿ ಇರುತ್ತೆ. ಈ ಥರ ಅನೇಕ ತೊಂದರೆಗಳಿರೋದ್ರಿಂದ ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಯಾರಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿದ್ದು ಕೆಲಸದಲ್ಲಿ ಇದ್ದು ಮದುವೆಗೆ ವಿಘ್ನಗಳು ಬರ್ತಾಯಿದ್ರೆ ಪ್ರತಿಬಂಧಕ ದೋಷವಾಗಿ ಆ ವಿದ್ಯೆಗೆ ಸಂಬಂಧಪಟ್ಟ ಜ್ಞಾನವನ್ನು ಸಂಪಾದಿಸೋದಕ್ಕೋಸ್ಕರ ಜ್ಯೋತಿಷ್ಯರಲ್ಲಿ ಸಲಹೆ ಕೇಳಬೇಕು. ಅದು ಒಳ್ಳೆ ತಿಳಿದಂಥ ಜ್ಯೋತಿಷ್ಯರಲ್ಲಿ ಕೇಳಿ ಮಾಡಬೇಕು. ಅದರಿಂದ ನಾವು ಹೇಳೋದು ಶನಿ ಇತ್ತು ಅಂದರೆ ನಾವೇನು ಮಾಡ್ತೀವಿ, ರುದ್ರಾಭಿಷೇಕ, ರುದ್ರ ಕ್ರಮಾರ್ಚನೆ ಬಿಲ್ವಪತ್ರೆಯಿಂದ ಮಾಡಿಸಿ ಅಂತ ಹೇಳ್ತೀವಿ. ಇನ್ನು ಕೆಲವರು ದುರ್ಗಾದೇವಿ ಪೂಜೆ ಮಾಡಿಸಿ, ರಾಹು ಇದ್ದರೆ ಅಂತವೆ ದುರ್ಗಾ ಪರಮೇಶ್ವರಿಗೆ ಇದು ಮಾಡಿ, ಅದ್ರ ಜೊತೆಗೆ ನಾಗ ಪ್ರತಿಷ್ಠೆನೂ ಮಾಡೋವಂಥದ್ದು ಕೆಲವರು ಇರುತ್ತೆ. ಆ ನಾಗ ಪ್ರತಿಷ್ಠೆ ಯಾವಾಗ ಮಾಡಿಸ್ಬೇಕು ಅಂದರೆ ಮಕ್ಕಳಾಗೋವಾಗ ಮಾಡಿಸ್ಬೇಕಾಗುತ್ತೆ. ಮದುವೆ ಆದಮೇಲೆ ಹರಿಸ್ಕೊಂಡು ಮಕ್ಕಳಾಗುವಂಥದ್ದು ಅಂಥ ವಿಷಯದಲ್ಲಿ ಮಾಡ್ಕೋಬೇಕಾಗುತ್ತೆ. ವಿದ್ಯೆಗೋಸ್ಕರ ಇವಾಗ ಮದುವೆಗೋಸ್ಕರ ಸಂಪಾದನೆ ಮಾಡೋದು ದುಡ್ಡನ್ನು ಹಾಳು ಮಾಡಿಕೊಳ್ಳದೆ ಆ ಮದುವೆ ಖರ್ಚುಗಳಿಗೆ ಇಟ್ಕೊಂಡು ಇತರೆ ಇದಕ್ಕೆ ಇನ್ನೊಂದೇನು ಅಂದರೆ ಮದುವೆಗೆ ನಿಷ್ಕರ್ಷೆ ಆದಮೇಲೆ ಅಥವಾ ಜಾತಕ ಕೂಡಿ ಬಂದು ಆ ಮದುವೆ ಎಂಗೇಜ್ಮೆಂಟ್ ಆದಮೇಲೆ ತುಂಬ ಲೇಟ್ ಮಾಡಬೇಡಿ. ಲೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ವಧುವರು ಒಬ್ರಿಗೊಬ್ಬರು ಮಾತಾಡ್ತಾ ಯಾವುದೋ ಒಂದು ವಿಷಯದಲ್ಲೋ ಯಾವುದೋ ಒಂದು ಇದರಲ್ಲೋ ಗಲಾಟೆ ಮಾಡ್ಕೊಂಬಿಟ್ಟು ಮದುವೆ ಬೇಡ ಅನ್ನೋ ಒಂದು ಚಿಂತೆ ಇರುತ್ತೆ. ಆ ಮದುವೆ ಬೇಡ ಅನ್ನೋ ಚಿಂತೆ ಇದಕ್ಕೋಸ್ಕರ ನಾವು ಆದಷ್ಟು ಬೇಗ ಮದುವೆಗಳನ್ನು ಬೇಗ ಒಂದು ತಿಂಗಳು 2 ತಿಂಗಳಲ್ಲೇ ನಿಷ್ಕರ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ತುಂಬ ಲ್ಯಾಂಗು ಗ್ಯಾಪ್ ಕೊಟ್ಬಿಡೋದು, ಅವನು ಫಾರಿನ್ಗೆ ಹೋಗ್ಬಿಟ್ಟು ಬರಬೇಕು ಅನ್ನೋದು, ಅಥವಾ ಹುಡುಗಿ ಇನ್ನೂ ಓದಬೇಕು ಅನ್ನೋದು ಸಮಂಜಸಗಳೆಲ್ಲ ಇಟ್ಕೊಳ್ದಿರ ಬೇಗ ವಿವಾಹ ಮಾಡಿ ವಿವಾಹದಲ್ಲಿ ಸುಖಕರ ಆಗುತ್ತೆ. ನೀವೇನಾದರೂ ಲೇಟಾಗಿ ಮಾಡಿದ ಅಂದರೆ ಅವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಆಮೇಲೆ ಇದು ಇಲ್ಲ, ಅದು ಓದಿಲ್ಲ, ನೀನು ಇದು ಓದಿಲ್ಲ ಅನ್ನೋದು ಅದೆಲ್ಲ ಸ್ಪಷ್ಟವಾಗಿ ಹೇಳಿಬಿಡಿ. ಇಂಥದ್ದೇ ಓದಿದ್ದೀನಿ, ಇಂಥದ್ದೇ ಇದೆ. ಡೇಟ್ ಆಫ್ ಬರ್ತ್ಗಳಂತೂ ಮರೀದೆ ಕರೆಕ್ಟಾಗಿರೋ ಅಂಥದ್ದು ಕೊಡಿ. ನೀವೇನು ಮಾಡ್ತಾಯಿದ್ದೀರಿ, ಕೆಲವ್ರಿಗೆ ನನಗೆ ಕಂಪ್ಲೇಂಟ್ ಬರ್ತಾಯಿದೆ, ಅಥವಾ ಕೆಲವರು ಹೇಳ್ತಾ ಇದ್ದಾರೆ, ಸ್ವಾಮಿ ಅವ್ರಿಗೆ ಜಾತಕದಲ್ಲಿ ಕೊಟ್ಟಿದ್ದ ಡೇಟ್ ಬೇರೆ, ನಾವೆಲ್ಲ ಮದುವೆಗೆ ನಿಷ್ಕರ್ಷೆ ಮಾಡ್ಕೊಂಡಿದ್ವು, ಎಂಗೇಜ್ಮೆಂಟ್ ಆಗ್ತಾಯಿದೆ, ಆ ಹುಡುಗಿ ಬರ್ತ್ಡೇ ಬೇರೆ ಮಾಡಿಕೊಡ್ತಾ ಇದ್ದಾಳೆ, ಆ ಡೇಟ್ ನೋಡಿದ್ರೆ ನಮ್ಗೆ ಅನುಮಾನ ಬಂತು. ಅಥವಾ ಹುಡುಗ ಡೇಟ್ ನೋಡಿಕೊಂಡು ಆ ಹುಡುಗನೂ ಬೇರೆ ಡೇಟ್ ಮಾಡ್ತಾಯಿದ್ದಾನೆ, ಅದೇನು ಹುಟ್ಟಿದ ಡೇಟ್ ಬೇರೆ
ಮದುವೆ ಮಾಡಿಕೊಳ್ಳೋ ಡೇಟ್ ಬೇರೆ ಈ ಥರ ಕೊಟ್ಬಿಡ್ತಾ ಇದ್ದಾರೆ. ಬರ್ತ್ಡೇಗಳು ಹುಷಾರಾಗಿರಬೇಕು ಅಂದರೆ ನೀವು ಮದುವೆ ಡೇಟ್ ಕೊಟ್ಟಿರೋದೇ ಮಾಡ್ಕೋಬೇಕು, ಅಥವಾ ನಿಜವಾದ ಮದುವೆ ಡೇಟು ಯಾವುದು, ಹುಟ್ಟಿರೋ ಡೇಟ್ ಯಾವುದು ಅನ್ನೋದು ಸ್ವಲ್ಪ ಕರೆಕ್ಟಾಗಿ ಕೊಡಿ. ಯಾಕೆಂದರೆ ಇಂಥದ್ದು ಸುಮಾರು ಕೇಸುಗಳು ನನ್ನ ಹತ್ರ ಬಂದಿದೆ. ಯಾಕೆಂದರೆ ಈ ಥರ ಹೇಳಿದ್ದೀರಿ, ಇವಾಗ ಡೇಟ್ ಬೇರೆ ಆಗಿಬಿಟ್ಟಿದೆ, ಹುಟ್ಟಿದ ಡೇಟ್ ಬೇರೆನಂತೆ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಅಂಥದ್ದೆಲ್ಲ ತೊಂದರೆ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ವಿಷಯಗಳೆಲ್ಲ ಇನ್ನೂ ಕೆಲವು ಎಲ್ಲ ಬೇರೆ ಇದೆ, ಅದೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ಹೇಳೋಣ. ಇವಾಗ ಹೇಳೋದಕ್ಕೋಸ್ಕರ ಒಳ್ಳೆ ಇದು ಕಾಲ ಬಂದಿದೆ ಅಂತ ಇದೆಲ್ಲ ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು ಹೇಳಿದ್ದೀನಿ. ಅದನ್ನು ನೀವೆಲ್ಲ ಪಾಲಿಸ್ಬೇಕು, ಒಳ್ಳೇದು ಮಾಡಿಕೊಳ್ಳಿ ಅಂತ ಪ್ರೀತಿಪೂರ್ವಕವಾಗಿ ನಾನು ಈ ಬಂಧುಗಳಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ಇವತ್ತಿಗೆ ಇದನ್ನು ಕಾಲ ಕಡಿಮೆ ಮಾಡಿ ಹೇಳಿ